ಎಷ್ಟು ವರ್ಷ ಗುಟ್ಕಾ ತಿಂದಿದ್ರೆ? 15 ವರ್ಷ. 15 ವರ್ಷ. ಯಾವ್ದು ಬ್ರ್ಯಾಂಡ್ ತಿಂದಿದ್ರೆ? ಇದು ತಂಬಾಕು ಹೆಸರು ತಂಬಾಕು. ಎಂತ ತಂಬಾಕು? ಹಸಿ ತಂಬಾಕು. ಹಸಿ ತಂಬಾಕು. ಅದ್ರ ಜೊತೆಗೆ ಗುಟ್ಕಾ ಏನು ತಿಂತಿದ್ದಿಲ್ಲ? ಬರೀ ಡೈರೆಕ್ಟ್ ತಂಬಾಕು. ಅಡಕೆಲೆ ತಂಬಾಕು. ಅದು ತಿನ್ಬೇಕಾದ್ರೆ ಏನ್ ಕಿಕ್ ಹೊಡಿತದ? ಕಿಕ್ ಹೊಡಿತದ. ಮತ್ತೆ ಈಗೇನ್ ಅನ್ಸುತ್ತೆ? ಈಗ ನೆನಪೇ ಬರಲ್ಲ. ಈಗ ಜನರಿಗೆ ಏನ್ ಹೇಳ್ಬೇಕು ಇಷ್ಟಪಡ್ತೀರಿ? ತಂಬಾಕು ತಿನ್ಬೇಕಾ? ತಿನ್ಬೇಡ ಸರ್, ತಿನ್ಬೇಡ್ರಿ, ಕೈ ಮುಗಿದೇನೆ, ತಿನ್ಬೇಡ್ರಪ್ಪ ಅಂತ ಅಲ್ಲ? ಹೌದು ಸರ್. ಈಗ ಜನ ನಿಮ್ಮನ್ನ ನೋಡ್ತಾರೆ, ಮುಖ ಕಾಣಲ್ಲ. ಹೌದು ಸರ್. ಬಟ್ ಜನರಿಗೆ ತಂಬಾಕು ತಿನ್ನೋದು ಒಳ್ಳೇದಾ? ಕೆಟ್ಟದು ಸರ್, ಕೆಟ್ಟದು. ಅನ್ನ ತಿನ್ನೋದು ಒಳ್ಳೇದಾ ತಂಬಾಕು ತಿನ್ನೋದು ಒಳ್ಳೇದ? ಅನ್ನ ತಿನ್ನೋದು ಒಳ್ಳೆ ಸರ್. ಹೌದಲ್ವಾ? ಅನ್ನ ತಿನ್ನೋಕೆ ಬರಲ್ಲ, ಗಂಜಿನೇ ಕುಡಿಬೇಕಲ್ಲ ಈಗ ಅಲ್ವಾ? ಈಗ ಜನ ಯಾಕಂದ್ರೆ ದಿನ ಬೆಳಗ್ಗೆ ಆದ್ರೆ ಫಸ್ಟ್ ತಂಬಾಕು ಬೇಕು. ಹೌದಾ? ಈಗ ನಿಮ್ಗೆ ನಿಮ್ ಮನೆಯವ್ರಿಗೆ ಎಷ್ಟು ತ್ರಾಸ ತೊಂದರೆ ಆಗಿದೆ ಇದರಿಂದ? ಮಕ್ಕಳು ಮರಿ ಎಲ್ಲ ಇಂತ ಕಷ್ಟಪಟ್ಟಾರೆ. ಎಷ್ಟು ಲಕ್ಷ ಖರ್ಚಾಯ್ತು ಈಗ? ಒಂದು 6. ಎಷ್ಟು? 6 ಲಕ್ಷ. ಎಷ್ಟು ಲಕ್ಷ? 6 ಲಕ್ಷ. 6 ಲಕ್ಷ ಖರ್ಚಾಯ್ತು. ಎಲ್ಲಿ? ಮಂಗಳೂರು ಎನ್ನಪುರದಲ್ಲಿ. ಓಕೆ. ಸೊ ತಿಂದಿದ್ದು ಒಂದು 10 ರೂಪಾಯಿ ತಂಬಾಕು ಇಲ್ಲ? ಒಂದು 5 ರೂಪಾಯಿದಾಗ ಒಂದು ವಾರ. ಈಗ ಅದಕ್ಕೆ 6 ಲಕ್ಷ. 6 ಲಕ್ಷ ಇನ್ನು ಬೇಕು. ಇನ್ನು ಎಷ್ಟು ಲಕ್ಷ ಖರ್ಚಾಗಿದ್ದಾರೆ? ಇನ್ನು 3-4 ಲಕ್ಷ. ಎಲ್ಲಿಂದ ತರೋದದು ಈಗ? ನೋಡ್ರಿ. ಸೊ ಒಟ್ಟು ತಂಬಾಕು ತಿನ್ಬೇಡ್ರಿ ಅನ್ನೋದು ನಿಮ್ಮಿಂದ ಒಂದು ಮೆಸೇಜ್. ಸಿಕ್ಕವ್ರಿಗೆಲ್ಲ ಅದನ್ನೇ ಹೇಳ್ತೀರ, ತಂಬಾಕು ತಿನ್ಬೇಡ್ರಿ ಅಂತ. ಅನ್ನ ತಿನ್ನಕ್ ಆಗ್ತಾ ಇಲ್ಲ? ಇಲ್ಲ, ಅನ್ನ ಇಲ್ಲ, ಗಂಜಿ. ಓಕೆ. ಏನು ಜೀವಕ್ಕೆ ಬರಲ್ಲ.